ನಮಸ್ಕಾರ ಗೆಳೆಯರೆ. ದಶಕಗಳ ಕಾಲ ಜಗತ್ತಿನ ರಕ್ಷಣಾ ವಲಯವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಅಮೆರಿಕಾಗೆ ಈಗ ನಡುಕ ಶುರುವಾಗಿದೆ. ಯಾವ ಅಮೆರಿಕ ಭಾರತದ ರಕ್ಷಣಾ ಅಭಿವೃದ್ಧಿಯನ್ನು ತಡೆಯುವುದಕ್ಕಾಗಿ ತನ್ನ ಷರತ್ತುಗಳಿಗೆ ತಕ್ಕಂತೆ ಕುಣಿಸಲು ಯತ್ನಿಸುತ್ತಿತ್ತೋ, ಇವತ್ತಿಗೆ ಅದೇ ಅಮೆರಿಕದ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗಿ ಇಸ್ರೇಲ್ ಮತ್ತು ಫ್ರಾನ್ಸ್ ದೇಶಗಳು ನೇರವಾಗಿ ಭಾರತದ ಬೆನ್ನಿಗೆ ನಿಂತಿವೆ. 40 ವರ್ಷಗಳ ಹಿಂದೆ ಇಸ್ರೇಲ್ನ ಅತ್ಯಂತ ಅಪಾಯಕಾರಿ ಫೈಟರ್ ಜೆಟ್ ಕನಸನ್ನು ಈ ಅಮೆರಿಕ ನಿರ್ದಾಕ್ಷಿಣ್ಯವಾಗಿ ಹೊಸಕಿ ಹಾಕಿತ್ತು. ಆದರೆ ಇವತ್ತಿಗೆ ಕಾಲ ಬದಲಾಗಿದೆ. ಇಸ್ರೇಲ್ ತನ್ನ ಹಳೆಯ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಭಾರತದ ಎಂಕಾ ಯೋಜನೆಯ ಜೊತೆ ಕೈ ಜೋಡಿಸ್ತಾ ಇದೆ. ಫ್ರಾನ್ಸ್ನ ಶಕ್ತಿಶಾಲಿ ಎಂಜಿನ್, ಇಸ್ರೇಲ್ನ ಹೈಟೆಕ್ ರೇಡಾರ್ ಮತ್ತು ಭಾರತದ ಅತ್ಯಾಧುನಿಕ ಏರೋಡೈನಾಮಿಕ್ಸ್ ಡಿಸೈನ್, ಈ ಮೂರು ಶಕ್ತಿಗಳು ಒಂದಾಗಿ ಆಕಾಶದಲ್ಲಿ ಚೀನಾದ J-20 ಸ್ಟೆಲ್ತ್ ಫೈಟರ್ ಜೆಟ್ ಅನ್ನ ಭೇಟಿಯಾಡುವುದಕ್ಕಾಗಿ ಸಿದ್ಧವಾಗ್ತಾ ಇವೆ. ಹಾಗಾದ್ರೆ ಭಾರತದ 15,000 ಕೋಟಿ ರೂಪಾಯಿಗಳ ಎಂಕಾ ಪ್ರಾಜೆಕ್ಟ್ ಹಿಂದೆ ನಡೆಯುತ್ತಿರುವ ಆ ಡಾರ್ಕ್ ಸೀಕ್ರೆಟ್ ಒಪ್ಪಂದವೇನು? ಇದರಿಂದ ಈ ಪಾಕಿಸ್ತಾನ ಮತ್ತು ಚೀನಾ ಯಾಕೆ ಬೆಚ್ಚಿ ಬಿದ್ದಿವೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಭೌಗೋಳಿಕ ರಾಜಕೀಯದ ಬೃಹತ್ ಭೂಕಂಪದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ.